ಯೇಸುವಿನ ನಾಮದಲ್ಲಿ ವಂದನೆ ತಿಳಿಸಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. ಹಲ್ಲೆಲೂಯ. ಗಟ್ಟಿಯಾಗಿ ಹೇಳ ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ದೇವರು ನಮ್ಮ ಜೀವಿತಗಳಲ್ಲಿ ಇಷ್ಟು ಉಪಕಾರಗಳು ಮಾಡಿದನೆಂದರೆ ವರ್ಣಿಸ್ಲಿಕ್ಕಾಗಲ್ಲ. ದೇವರು ಮಾಡಿದ ಕಾರ್ಯಗಳು ಅಷ್ಟು ಇಷ್ಟು ಇಲ್ಲ, ದೇವರು ಬಹಳ ಕಾರ್ಯಗಳು ಮಾಡಿದ್ದಾನೆ. ಹಲ್ಲೆಲೂಯ. आपके जिंदगी में इस बात को समझिए. यू आर नॉट, ನೀವು ಸುಮ್ಮನೆ ಜೀವಂತವಾಗಿ ಇಲ್ಲ. ಯು ಮೈಟ್ ಬಿ ಥಿಂಕಿಂಗ್ ಐ ಹ್ಯಾವ್, ನನಗೆ ತುಂಬ ಹಣ ಇದೆ, ನನಗೆ ಒಳ್ಳೆ ಪೇರೆಂಟ್ಸ್ ಇಟ್ಟಿದ್ದಾರೆ, ದಟ್ಸ್ ವೈ ಐ ಆಮ್ ಅಲೈವ್. ಇಲ್ಲ. I have all kind of wisdom, that's why I'm alive. No. I have iPhone, that and this, I use the Mercedes Benz. No. Hallelujah. I came with a good family, that's why I'm alive. No. I came with a poor family, that's why I'm alive. ನಾನು ಜೀವಂತವಾಗಿದ್ದೇನೆ ಬಡ ಪರಿವಾರದಿಂದ ಬಂದ ಹಾಗಲ್ಲ. It's the grace of the Almighty God. Hallelujah. Hallelujah. Come on, say everybody hallelujah. And when you understand the love of God, ಯಾವಾಗ ನೀವು ದೇವರ ಪ್ರೀತಿ ಅರ್ಥ ಮಾಡ್ಕೊಳ್ತೀರೋ, आपका जीने का ढंग, आपका बोलने का ढंग, आप जिस संसार में जो ಕಾರ್ಯ ಏನೆಲ್ಲ ತಪ್ಪು ಅಪರಾಧಗಳು ಮಾಡಿ ದೇವರ ಸನ್ನಿಧಾನದ ಅಗಲಿದ್ದೀರೋ ಅವುಗಳು ಮತ್ತೆ ಅಗಲಿ ದೇವರ ನಿಮ್ಮ ಮಧ್ಯದಲ್ಲಿ ಏನು ಬಿರುಕು ಬಂದಿದೆಯೋ ಅದು ಮತ್ತೆ ಸ್ಥಾಪಿಸಲ್ಪಡ್ತದೆ. ಹಲ್ಲೆಲೂಯಾ. ನೀವು ಸುಮ್ಮನೆ ಆಕಸ್ಮಿಕವಾಗಿ ನಿಲ್ಲ. ನೀವು ಅಂತ ಇರ್ಬೋದು, ನಾನು ಬೀದರ್ಗೆ ಬಂದಿನಿ, ಚರ್ಚಿಗೆ ಬಂದಿನಿ, ನಾನು ಮೆಡಿಕಲ್ ಕಾಲೇಜ್ ಹತ್ರ ಇದ್ದೀನಿ ಅದಕ್ಕೆ ಬೀದರ್, ನಾನು ಸಿಯೋನ್ ಕಾಲನಿಯಲ್ಲಿ ಅದಕ್ಕೆ ಬಂದಿನಿ, ನಾನು ಮಂಗಲ್ಪೇಟಲ್ಲಿ ಇದ್ದೀನಿ, ನಾನು ರೂವಾ ಕೆಜಿ. ನೋ, ದಿಸ್ ಈಸ್ ದ ಪ್ಲಾನ್ಸ್ ಆಫ್ ಗಾಡ್, ದಟ್ಸ್ ವೈ ಯು ಆರ್ ಹಿಯರ್. ನಾನು ಹಮಿಲಾಪುರದವಳು ಆಗಿದ್ದೇನೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ ಹಾಗಲ್ಲ. ಪಾಸ್ಟರ್ ರಕ್ತ ಸಂಬಂಧಿಕರಪ್ಪ, ನಾನು ಬಂದಿದ್ದೇನೆ, ಪಾಸ್ಟರ್ ತುಂಬಾ ಚೆನ್ನಾಗಿ ಹಾಡ್ತಾರೆ, ಪಾಸ್ಟರ್ ತುಂಬಾ ದಪ್ಪಗಿದ್ದಾರೆ, ಅವ್ರಿಗೆ ಕಾಣುವುದಕ್ಕಾಗಿ ಬಂದಿದ್ದೇನೆ. ಇಲ್ಲ ಇಲ್ಲ ಅಂತ ಹೇಳಲ್ಲರು. ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ನೀನು ಇಲ್ಲಿರುವುದಕ್ಕೆ ದೇವರ ಕೃಪೆ, ನಾನು ನೀನು ಇರುವುದಕ್ಕೆ ದೇವರ ಚಿತ್ತ, ನನ್ನ ನಿನ್ನ ಮೇಲೆ ದೇವರ ದೊಡ್ಡ ಸಂಕಲ್ಪ ಇದೆ, ದೇವರ ದೊಡ್ಡ ಉದ್ದೇಶಗಳ ಮಧ್ಯದಲ್ಲಿ ನಾನು ನೀನು ಈ ಬೀದರ್ ಭೂಮಿ ಮೇಲೆ ಇದ್ದಿದ್ದೇವೆ. ಪಾಸ್ಟ್ರೇ, ಪಾಸ್ಟ್ರೇ, ಇನ್ಸ್ಟಾಗ್ರಾಮ್ ಯಾವಾಗ ಬಂತು? ಇವಾಗ ಬಂತು. ಫೇಸ್ಬುಕ್ ಯಾವಾಗ ಬಂತು? ಇವಾಗ ಬಂತು. ಇಂಟರ್ನೆಟ್ ಯಾವಾಗ ಬಂತು? ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಬಂತು. ಆದರೆ ಈ ಬೈಬಲ್ ಅನಾದಿ ಕಾಲದಿಂದ ಇದೆ. ಯೇಸು ಅನಾದಿ ಕಾಲದಿಂದ ಇದ್ದಿದ್ದಾನೆ. ಈ ಬರ್ಗರ್ ಎಲ್ಲ ಅವಾಗಿರ್ಲಿಲ್ಲ, ಇವೆಲ್ಲ ಮಾಡರ್ನ್ ಫುಡ್ಸ್ಗಳು ಅವಾಗಿರ್ಲಿಲ್ಲ, ಇವೆಲ್ಲ ಸೈತಾನನ. ನಿಮ್ಗೆ ಗೊತ್ತಾ ಬರ್ಗರ್ ಯಾರು ತಂದಿದ್ದಾರೆ? ಸೈತಾನ್. ಯಾಕೆ ತಂದಿದ್ದಾನೆ? ಅದು ತಿಂದು ಮನುಷ್ಯನ ಲಿವರ್ ಡ್ಯಾಮೇಜ್ ಆಗಬೇಕೆಂಬುದಾಗಿ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ, ಹಲ್ಲೆಲೂಯ, ಗಟ್ಟಿಯಾಗೋಣ ಹಲ್ಲೆಲೂಯ. ಪರಂತು ಇವ ನೋಡುವಾಗ ನಾವು ಯಾವ ಬೈಬಲ್ ಜನರು ಆ ದೇವರ ಜೊತೆ ಎಷ್ಟು ಸಂಬಂಧ ಉಳ್ಳವರಾಗಿದ್ರು, ಇವತ್ತು ನಾವು ಈ ಲೋಕದೆಲ್ಲ ಚಟುವಟಿಕೆ, ದೇವಕದ ಎಲ್ಲ ಕಾರ್ಯಗಳಿಗೆ ಇಷ್ಟು ಒಳಗಾಗಿದ್ದೇವಂದ್ರೆ ಊಹೆ ಮಾಡೋಕ್ಕಾಗಲ್ಲ. ಕೆಲವು ಸಮಯದಲ್ಲಿ ನೋಡಿದ್ರೆ ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಭಕ್ತಿ ಇಲ್ಲ. ನಾನು ಕೆಲವು ಸಮಯ ನಾನು ಇದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇನೆ, ನಾನು ಇದಕ್ಕಾಗಿಯೇ ಮಾಡಲ್ಪಟ್ಟಿದ್ದೇನೆ, ನಾನು ಈ ಕಾರ್ಯ ಆ ಕಾರ್ಯ ಮಾಡುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇನೆ. ಇಲ್ಲ ರೇ, ನಿಮಗೆ ದೇವರದು ವ್ಯತ್ಯಾಸವಾಗಿ ಮಾಡಿ ಭೂಮಿ ಮೇಲೆ ಇಟ್ಟಿದ್ದಾನೆ. ಹಲ್ಲೆಲೂಯ. ಗಟ್ಟಿಯಾಗೋಣ ಹಲ್ಲೆಲೂಯ. ನಮ್ಮ ಒಬ್ಬೊಬ್ಬರಿಗೆ ದೇವರು ವ್ಯತ್ಯಾಸವಾಗಿ ಇಟ್ಟಿದ್ದಾನೆ. ಆತನ ವ್ಯತ್ಯಾಸದ ಯೋಜನೆ ಇದೆ. ನೀವು ಯಾವೆಲ್ಲ ನಗರದಲ್ಲಿದ್ದೀರಿ, ಯಾವೆಲ್ಲ ಕಾಲನಿ, ಯಾವೆಲ್ಲ ಹಳ್ಳಿಯಲ್ಲಿ ಇದ್ದೀರೋ, ದೇವರ ಯೋಜನೆ ನಿಮ್ಮ ಒಬ್ಬೊಬ್ಬರ ಮೇಲಿದೆ ಸಭೆಯೇ. ಹಲ್ಲೆಲೂಯ, ಹಲ್ಲೆಲೂಯ. ನೀವೆಲ್ಲರೂ ದೇವರ ಯೋಜನೆ. ಪಾಸ್ಟ್ರೇ, ನಾವು ರೂವಾ ಕೆಜಿ ಚರ್ಚ್ಗೆ ನೋಡಿ ತುಂಬಾ ಏಜಿ, ಇಟ್ಸ್ ಎ ಇಂಟರ್ನ್ಯಾಷನಲ್ ಮಿನಿಸ್ಟ್ರಿ, ದಟ್ಸ್ ವೈ ವಿ ಆರ್ ಕಮಿಂಗ್. ನೋ, ಇಟ್ಸ್ ದ ಪ್ಲಾನ್ಸ್ ಆಫ್ ಗಾಡ್. ಹಲ್ಲೆಲೂಯ, ಹಲ್ಲೆಲೂಯ. ಐ ವಾಂಟ್ ಟು ಟೆಲ್ ಯು, ಏಜಿ ಬಂದು 100-200 ವರ್ಷಗಳಾಗಿರಬಹುದು. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ, Hallelujah. But the plans of God, ದೇವರ ಚಿತ್ತ ಉದ್ದೇಶ ನಿಮ್ಮ ಮೇಲೆ ಈಗ ಉಂಟಾಗಲಿಲ್ಲ, ಲೋಕ ಉಂಟಾಗಲಿಲ್ಲ, ಆದಾಮ ಹಳ ಉಂಟಾಗಲಿಲ್ಲ, ಅವಾಗಲೇ ನಿಮ್ಮನ್ನು ಯೇಸುವಿನಲ್ಲಿ ದೇವರು ನೇಮಿಸಿದ್ದಾನೆ. ಗಟ್ಟಿಯಾಗೋಣ Hallelujah. जब कुछ भी नहीं था मेरे भाई कुछ भी नहीं था इस संसार में, आज कुछ भी रचा नहीं गया था, परमेश्वर जब भी हमें तुम्हें यीशु में चुनाया. Hallelujah.
ನಮ್ಮ ಸತ್ಯವೇದ ಯೆರೆಮೀಯನ ಪ್ರವಾದನ ಗ್ರಂಥ ಕಡೆ ತಿರುಗಿಸೋಣ. ಯೆರೆಮೀಯನ ಪ್ರವಾದನ ಗ್ರಂಥ ಮೊದಲನೇ ಅಧ್ಯಾಯ ಕಡೆ ನಮ್ಮ ಸತ್ಯದ ತಿರುಗಿಸೋಣ. ಯೆರೆಮೀಯನ ಪ್ರವಾದನ ಗ್ರಂಥ ಮೊದಲನೇ ಅಧ್ಯಾಯ ಕಡೆ ನಮ್ಮ ಸತ್ಯ ತಿರುಗಿಸೋಣ. ಮೊದಲನೇ ಅಧ್ಯಾಯ 4ನೇ ವಚನ ಓದ್ತಾ ಇದ್ದೀನಿ ನೋಡ್ರಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸಿ ಸುವುದಕ್ಕೆ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದಾರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೆ. ಜನಾಂಗಗಳಿಗೆ ಪ್ರವಾದಿಯಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಯೇಸು ಯೆಹೋವ ದೇವರು ಯೆರೆಮೀಯನಿಗೆ ಹೇಳಿದ. ಎಲ್ಲರೂ ಹೇಳಿ ಯೆರೆಮೀಯ, ಯೆರೆಮೀಯ. ಎಲ್ಲರೂ ಹೇಳ್ರಿ ಗಟ್ಟಿಯಾಗಿ. ಇಲ್ಲಿ ಯೆಹೋವ ದೇವರು ಯೆರೆಮೀಯನಿಗೆ ಹೇಳ್ತಾ ಇದ್ದಾನೆ. ಈ ಮಾತುಗಳು ಯೆರೆಮೀಯನಿಗೆ ಪ್ರಕಟವಾಗ್ತಾ. ಎಲ್ಲರೂ ಹೇಳ್ರಿ, ಈ ಮಾತುಗಳು ಯೆಹೋವನಿಗೆ ಪ್ರಕಟವಾಗ್ತಾ ಇದ್ದಾವೆ. ಹಲ್ಲೆಲೂಯ. How God reveals His word. How ದೇವರು ಹೇಗೆ ತನ್ನ ಮಾತುಗಳು ಪ್ರಕಟ ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಬ್ಲೆಸ್ ಮಸ್ಸೇಖೆ. ದೇವರು ಹೆಂಗೆ ತನ್ನ ಮಾತುಗಳು ನಿಮ್ಮನ್ನು ತಿಳಿಸುತ್ತಾನೆ. ಆ ದೇವರ ಮಾತುಗಳು ನೀವು ಹೇಗೆ ಅರ್ಥ ಮಾಡಿಕೊಳ್ತೀರಾ. ದೇವರು ನಿಮ್ಮನ್ನು ಹೇಗೆ ಮಾತನಾಡುತ್ತಾನೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಮಕ್ಕಳ ದೇವರು ಹೇಗೆ ಮಾತಾಡ್ತಾರೆ ಅಂದ್ರೆ, ದೇವರ ಚಿತ್ತ ಹೇಗೆ ನಿಮ್ಮ ಜೀವಿತದಲ್ಲಿ ಅದು ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ, ನಾವು ಕೂತ ಸಮಯದಲ್ಲಿ ನಡೆಯುವಂಥ ಸಮಯದಲ್ಲಿ ನಮ್ಮ ಒಳಗೆ ಕೆಲವು ಯೋಚನೆಗಳು ಬರುತ್ತವೆ. ಹೇಳಿ ಅಂದ್ರೆ ಯೋಚನೆಗಳು ಬರ್ತವೆ, ಆಲೋಚನೆಗಳು ಬರ್ತವೆ, ಒಳ್ಳೆ ಸಲಹೆಗಳು ಬರ್ತವೆ, ಒಳ್ಳೆ ಥಾಟ್ಸ್ ಬರ್ತವೆ, ಒಳ್ಳೆ ಐಡಿಯಾಸ್ ಬರ್ತವೆ. ಏನಾದ್ರೂ ಹೇಳ್ರಿ ಹಲ್ಲೆಲೂಯ, ಹಲ್ಲೆಲೂಯ. ನಾನು ಹೀಗೆ ಮಾಡಬಾರ್ದು, ನಾನು ಹೀಗೆ ಕೇಳಬಾರ್ದು, ನಾನು ಇಂಥ ಚಟಗಳು ಮಾಡಬಾರ್ದು, ನಾನು ಹೀಗೆ ಇರಬೇಕು. ಇವೆಲ್ಲ ಮಾತುಗಳು ಯಾರ ಮಾತುಗಳಾಗಿದ್ದಾವೆ? ಇವೆಲ್ಲ ಥಾಟ್ಸ್ ಯಾರ ಥಾಟ್ಸ್ ಆಗಿದ್ದಾವೆ? ಕಾಯ್ತಾರ ಸಾಂಗ. ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಅಂಡ್ ಬ್ಯಾಡ್ ಥಿಂಗ್ಸ್ ಆರ್ ಕಮಿಂಗ್. ಇನ್ ದ ಮಿಡ್ಸ್ ಆಫ್ ಬೋತ್ ಯು ಹ್ಯಾವ್ ಟು ಬಿ. ನೀವು ಯಾರಿಗೆ ಆರಿಸ್ಕೊಳ್ತಾ ಇದ್ದೀರಾ? ಹಲ್ಲೆಲೂಯ. ನಾನು ಕೂತೀನಿ. ನನ್ನ ಜೀವಿತದಲ್ಲಿ 2 ಸಾರಿ ನಾನು ಯಾವಾಗ ಯೇಸುವಿನ ಹತ್ರ ಬರೋದಕ್ಕಿಂತ ಮುಂಚಿತವಾಗಿ 17ನೇ ವಯಸ್ಸಿನಲ್ಲಿ ನಾನು ಯೇಸುವಿಗೆ ಗ್ರಹಿಸಿಕೊಂಡೆ. ಅದಕ್ಕಿಂತ ಮುಂಚೆ ನಾನು ಸರಾಯಿ ಕುಡಿತಾ ಇದ್ದೆ, ಸಿಗರೆಟ್ ಬಿಗಿತಾ ಇದೆ, ಕೆಟ್ಟ ಕೆಲಸ ಮಾಡ್ತಾ ಇದೆ, ಗುಟ್ಕಾ ತಿಂತಾ ಇದೆ, ಎಲ್ಲ ಕೆಟ್ಟ ಅಗ್ಲಿ ಥಿಂಗ್ಸ್ ಮಾಡ್ತಾ ಇದೆ. ಅದ್ರ ಮಾಡುವಾಗ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ನನಗೆ ಒಳಗೆ ಮನಸ್ಸಾಕ್ಷಿ ಏನ್ ಬೇಳ್ತಾ ಇರಲ್ಲ, ಕುಡ್ದಿದೆ. ಅರೆ ವಾ, ಚೆನ್ನಾಗಿ ಮಾಡಿದ್ಯಾ, ಓ ತುಂಬ ಚೆನ್ನಾಗಿ ಕುಡ್ದಿದ್ಯಾ, ಓ ರಾಜ ವಿಸ್ಕಿ ಚೆನ್ನಾಗಿ ಕುಡ್ದಿದ್ಯಾ. ಬಟ್ ಸಡನ್ಲಿ ಹೆಂಗೆ ದಿನಗಳು ಹೋಗ್ತಾ ಇದ್ವು, ನನಗನಿಸ್ತಾ ಇತ್ತು ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಇದು ಚೆನ್ನಾಗಲ್ಲ. ನಾನು ಕುಡಿಯೋದು ಚೆನ್ನಾಗಲ್ಲ, ನಾನು ಸಿಗರೇಟ್ ಸೇದೋದು ಚೆನ್ನಾಗಲ್ಲ, ನಾನು ಗುಟ್ಕಾ ತಿನ್ನೋದು ಚೆನ್ನಾಗಿಲ್ಲ. ಇದು ಒಂದು ಥಾಟ್ಸ್ ಬರ್ಲಿಕ್ಕೆ ಶುರು ಆಯಿತು. ಬಟ್ ಯಾವಾಗ ಪ್ರಾರಂಭ ಮಾಡಿ 1-2 ವರ್ಷ ಆದಾಗ, ಬಾಲ್ಯದಲ್ಲೇ ಮಾಡಿದಾಗ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಬಟ್ ಯಾವಾಗ ಕೆಲವು ದಿನಗಳಾದ ನಂತರ ನನಗೆ ಅನಿಸ್ತಾ ಇದೆ ಇದು ನಾನು ಮಾಡೋದು ಚೆನ್ನಾಗಿಲ್ಲಪ್ಪ. ಅದ್ರ ಮುಂಚೆ ವಾವ್ ಇಟ್ಸ್ ಗಿವ್ಸ್ ಮಿ, ಇದು ನನಗೆ ತುಂಬ ಒಂದು ಖುಷಿ ಕೊಡ್ತಾ ಇತ್ತು. ಬಟ್ ಕೆಲವು ದಿನ ಆದ ನಂತರ ಓ ಇಟ್ ಇಸ್ ನಾಟ್ ಗುಡ್, ಇದು ಒಳ್ಳೇದಲ್ರಿ, ನಾನು ಇದು ಮಾಡಬಾರ್ದ್ರಿ, ಓ ಇದು 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 ನನಗಾಗಲ್ಲ. ಫಿರ್ ಬಿ ಮೈ ಕರ್ರಾತ, ಇದು ನನಗಾಗಲ್ಲ. ಫಿರ್ ಬಿ ಮೈ ಖಾರಾತ, ಇದು ನನಗಾಗಲ್ಲ. ಕುಡಿತಾ ಇದೆ, ಇದು ನನಗಾಗಲ್ಲ. ಹುಡುಗರಿಗೆ ಚಿಡಾಯಿಸ್ತಾ ಇದೆ, ಇದು ನನಗಾಗಲ್ಲ. ಕೆಟ್ಟ ಕೆಟ್ಟ ಕಾರ್ಯ ಮಾಡ್ದ, ಇದು ನನಗಾಗಲ್ಲ. ಮತ್ತೆ ಹುಡಿತಾ ಇದೆ, ಬೈತಾ ಇದೆ. ಮತ್ತೆ ಒಳಗನಿಸ್ತಾ ಇತ್ತು, ಒಳಗೆ ಆತ್ಮದಲ್ಲಿ ಅನಿಸ್ತಾ ಇತ್ತು, ಒಳಗಿನ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು ಇದು ಇದು ನಂದಲ್ಲ. ಮಾಡಿದ ನಂತರ ಅಯ್ಯೋ ನಾನು ಯಾಕಾದ್ರೂ ಮಾಡ್ದಪ್ಪ, ಯಾಕಾದ್ರೂ ಮಾಡಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಬಟ್ ಇದೆಲ್ಲ ಯಾವಾಗ ಆಗ್ತಾ ಇದೆ? ನಾನು ಯೇಸುವಿಗೆ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಲಿಲ್ಲ, ನಾನು ಯಾವುದೇ ಚರ್ಚಿಗೆ ಹೋಗಲಿಲ್ಲ, ನಾನು ಯಾವುದೇ ಪಾಸ್ಟರ್ ಹತ್ರ ಹೋಗಿ ವಾಕ್ಯ ಕೇಳಲಿಲ್ಲ, ನಾನು ದೀಕ್ಷಾಸ್ನಾನ ಮಾಡಿಸಿಕೊಂಡಿಲ್ಲ. ಬಟ್ ಅದರ ಮಧ್ಯದಲ್ಲೇ God is speaking to me. Hallelujah, hallelujah. Today you have to be understand how God speak His people. ದೇವರು ತನ್ನ ಜನರಿಗೆ ಹೇಗೆ ಮಾತನಾಡ್ತಾನೆ, ಇದು ಕಲ್ತುಕೊಳ್ರಿ ದೇವ ಮಕ್ಕಳೇ, ಇದು ಕಲ್ತುಕೊಳ್ರಿ. ದೇವರು ಹೇಗೆ ಮಾತಾಡ್ತಾನೆ ಕಲ್ತುಕೊಳ್ರಿ. ಹಲ್ಲೆಲೂಯ. ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. 1999 ಡಿಸೆಂಬರ್ 31 ನಾನು ತುಂಬ ಕುಡಿದು ಬಿಟ್ಟೆ. ರಾತ್ರಿಗೆ 11 ಗಂಟೆ, ರಾತ್ರಿಗೆ 1 ಗಂಟೆಗೆ 12:30 ಗಂಟೆಗೆ ನಂಗೆ ನೆನಪು ಬರ್ತಾ ಇದೆ. ನಮ್ಮ ಸಿಸ್ಟರ್ ಅವ್ರು ಹೇಳಿದ್ರು ಚರ್ಚಿಗೆ ಬರಬೇಕೆಂಬುದಾಗಿ. ಐ ಬಿಗನ್ ಟು ಕ್ರೈ. ನಾನು ಅಳ್ಳಕ್ಕೆ ಪ್ರಾರಂಭ ಮಾಡಿದೆ. ನಾನು ಏನು ಕೆಲಸ ಮಾಡಿದೆ, ಇದೆಲ್ಲ ಯಾಕೆ ನಾನು ಕುಡಿದೆ? ಅದ್ರ ಮಧ್ಯೆ ರಾತ್ರಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರಿಗೆ, ನಾನು ಪಾಪೆ ದೋಸ್ತ್ ಮೈ ಜೋ ಕುಚ್ ಬಿ ಕರ್ ರಹಾ ಹೂಂ ಮೈ ಗಲತ್ ಕರ್ ರಹಾ ಹೂಂ ರೇ.
वो हंसने लगे, तू तो 3-4-5 साल से हमारे साथ पी रहा, हमारे साथ सिगरेट पी रहा, गुटखा खा रहा, अरे तुझे आज पता चला क्या? अरे मुझे ऐसा लग रहा है मैं पापी हूं। हालेलुया, हालेलुया। अरे 4-5 साल की जिंदगी जब शैतान के साथ हम गुजरे थे, 4-5 साल हम सिगरेट और शराब के साथ गुजरे थे, तभी तो हमें ये बात हमें समझ में नहीं आया, मैं पाप में हूं। क्या हुआ था उस रात को? हालेलुया, हालेलुया। What is happened in that night? ಆ ರಾತ್ರಿಯಲ್ಲಿ ಏನಾಯ್ತು ರೇ? ಆ 31st ನೈಟ್ ಅಲ್ಲಿ ಏನಾಯ್ತು ರೇ? ಸಡನ್ ಇದ್ದಕ್ಕಿದ್ದಾಗೆ ಒಂದು ಎಂದು ಅಳದಂತ ಮನುಷ್ಯ ಅಳ್ಳಕ್ಕೆ ಪ್ರಾರಂಭಿಸಿದ. ಎಂದು ತಾನು ಮಾಡುವಂತ ಕಾರ್ಯಕ್ಕೆ ಅಶೇಮ್ ಎಂದು ಕೂಡ ನಾಚಿಕೆ ಇಲ್ಲದ ಹಾಗೆ ನನಗೆ ಅನಿಸಲಿಲ್ಲ. ನನಗನಿಸ್ತು ಇಟ್ ಇಸ್ ಅ ಡಿಗ್ನಿಟಿ, ಇಟ್ ಇಸ್ ಅ ಡಿಗ್ನಿಟಿ, ये जो कुछ भी मैं कर रहा हूं ये बहुत बड़ा कार्य मैं कर रहा हूं। हालेलुया। बट वन नाइट ಅದು ಅನಿಸ್ತಾ ಇತ್ತು, it is taking me somewhere. Hallelujah, hallelujah. Whenever you live in sin, ನೀವು ಪಾಪದಲ್ಲಿರುವಾಗ I will say I am enjoying sin. ಬಟ್ ಯಾವಾಗ ಒಂದು ದಿನ ಕನ್ವಿಕ್ಷನ್ ದೇವರ ಆತ್ಮ ಕೊಡ್ತಾನೆ, ಹೇಳ್ತಾನೆ, ಅರೆ what I am doing, मैं क्या तो भी कर रहा हूं, मैं आखिर क्या तो भी कर रहा हूं। यही बात है जो परमेश्वर का बात है मेरे भाई मेरे बहन। This way God speak his people. Hallelujah, hallelujah. How many people are understanding what the Holy Spirit is saying? Can you say, can you hear, can you lift up your hands? ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? Today the Holy Spirit is revealing how God speak his people. Hallelujah. कभी कभी हम परमेश्वर के बात को ठुकराते हैं, कभी कभी हम परमेश्वर के बात को बोलेंगे प्रभु परमेश्वर। ಯೌವನಗೆ ದೇವರು ಹೇಳ್ತಾನೆ, ನೀನು ನಿನವೆ ಪಟ್ಟಣಕ್ಕೆ ಹೋಗು. ಯೌವನ ಸಾರ್ದಿಸ್ಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ದ. ಯಾವಾಗ ಸಾರ್ದಿಸ್ಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ದೋ, ಹಡಗಿನಲ್ಲಿ ಕೂತು ಟಿಕೆಟ್ ತೆಕ್ಕೊಂಡು ಮಲಗಿದ. ಎಲ್ಲ ಪ್ರಯಾಣ ನಡೀತಾ ಇದೆ. ಅದು ನಡೀತಾ ಇರುವಾಗ ಇದ್ದಕ್ಕಿದ್ದಾಗೆ ತುಫಾನ್, ಇದ್ದಕ್ಕಿದ್ದಾಗೆ ಪ್ರಯಾಣಗಳು, ಮಳೆ ಬರ್ತಾ ಇದೆ. ಅಲ್ಲಿ ಆ ಹಡಗಿನ ಎಲ್ಲ ಜನರು ಭಯಕ್ಕೆ ಒಳಗಾಗಿದ್ದಾರೆ. ಇದು ದೇವರ ಕೋಪ, ಇದು ದೇವರ ಕೋಪ, ಇದು ದೇವರ ಕೋಪ. Hallelujah. ದೇವದಾಸನು prophet of God is sleeping, but the Gentiles, ಅನ್ಯ ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಇದು ದೇವರ ಕೋಪ. ನಾವಿಂಥ ಮಳೆ ನೋಡ್ಲಿಲ್ಲ, ಇಂಥ ತುಫಾನ್ ನೋಡ್ಲಿಲ್ಲ. ನಮ್ಮ ನಾವೇ ಮುಳುಗುತ್ತದೆ, ನಮ್ಮ ಹಡಗು ಮುಳುಗುತ್ತದೆ. ಇದು ದೇವರ ಕೋಪ. Hallelujah. ಆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಎಲ್ಲ ಜನರು ಇದ್ದಕ್ಕಿದ್ದಾಗ ಅಂತಾರೆ, ಈ ಸಿಚುವೇಶನ್ಗೆ ಒಬ್ಬನು ಕಾರಣವಾಗಿದ್ದಾನೆ, ಒಬ್ಬನು ಕಾರಣವಾಗಿದ್ದಾನೆ, ಒಬ್ಬನು ಕಾರಣವಾಗಿದ್ದಾನೆ. ಚೀಟಿ ಹಾಕುವಾಗ ಆ ಚೀಟಿ ಯೌವನನ ಮೇಲೆ ಬಂತು. ಹಲ್ಲೆಲೂಯಾ. ಆ ಯೌವನಿಗೆ ಬಂದ್ಕಂತ ಕೇಳ್ತಾರೆ, ಯೌವನ, ಓ ಜೋನಾ ಜೋನಾ ಜೋನಾ, ನೀನು ಎಲ್ಲಿನವನು, ನೀನು ಎಲ್ಲಿನವನು, ನೀನು ಯಾರಾಗಿದ್ದೀಯಾ? ಅವನು ಹೇಳ್ತಾನೆ, ನಾನು ಯೆಹೋವ ದೇವರ ಅಭಿಷಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳ್ರೆ, ಗಟ್ಟಿಯಾಗಿ ಹೇಳ್ರೆ. ಇನ್ನು ಸ್ವರ ಎತ್ತಿ, ಸ್ವರ ಹರಿದು ಹೋಗ್ಬೇಕು, ಮುರಿಬೇಕು, ಹಾಗೆ ಹೇಳ್ರಿ. ಆಮೆನ್. ಹಲ್ಲೆಲೂಯಾ. ಅರೆ ಹಲ್ಲೆಲೂಯಾ. बोले यीशु मसीह के आने वाले यीशु मसीह के, हाँ, you are appointed by God, you are chosen by God. ನೀನು ದೇವರಿಂದ ಆರಿಸಲ್ಪಟ್ಟವನು, ಯೆಹೋವನಿಂದ ಅಭಿಷೇಕಿಸಲ್ಪಟ್ಟವನು. ಯೆಹೋವ ನಿನಗೆ ಆರಿಸಿಕೊಂಡಿದ್ದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವ ಮೀನ್ಸ್ ದ ಎಲ್ಲಕ್ಕಿಂತ ದೊಡ್ಡ ನಾಮ. ಯೆಹೋವ ಅಂದರೆ ಆಗಿನ ಕಾಲ ಜನರು ನಡುಗುತ್ತಾ ಇದ್ದರು. ನೀನು ಯೆಹೋವನ ಮಾತು ತಳ್ಳಿದೀಯಾ? ಓ ಜೀಸಸ್. ಹಲ್ಲೆಲೂಯಾ. ತಂದೆ ತಾಯಿಗೆ ಸನ್ಮಾನ ಮಾಡ್ಬೇಕು, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಕದಿಬಾರ್ದು. ಪರಮೇಶ್ವರ್ ಕ್ಯಾ ಬೋಲತಾ? ನಿನ್ನೆಗೆ ಹೋಗು. ನೀನು ನಿನ್ನೆಗೆ ಹೋಗಿಲ್ಲ, ಸಾರ್ದಿಸಿಗೆ ಹೋಗ್ತಾ ಇದೀಯಾ, ಸಾರ್ದಿಸಿಗೆ ಹೋಗ್ತಾ ಇದೀಯಾ. ಹಾಲೆಲೂಯಾ. ಬಹುತ್ ಬಾರ್ ನಮ್ಮ ಜೀವನದ ಕಷ್ಟಕ್ಕೆ ನಾವೇ ಕಾರಣವಾಗಿರುತ್ತೇವೆ. ನಿಮ್ಮ ಪ್ರಾಬ್ಲಮಿಗೆ ಕಾರಣ ಬೇರೆಯವರಲ್ಲ ಕಣ್ರೆ,
the problem begins to you. And the problem, why the problem came? Because your choice. Hallelujah చెప్పండి అందరూ hallelujah చెప్పండి hallelujah. ನಿಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಸಮಸ್ಯೆಗಳಿಗೆ ಕಾರಣ मेरे तू अगल में नहीं, मेरे तू बगल में नहीं, ऐसा नहीं है. You are and your choice. What a word is coming. Choice. Come on, say everybody, choice. What is the meaning of choice? Can you say it? Translate in Kannada. ಹೇಳಲ್ಲರು. Can you say in Hindi? बोलिए, जम के बोलिए. तेलुगु में सुधीर भैया तेलुगु में क्या बोलेंगे? चॉइस. हाँ, नी इष्टम. हालेलुया हालेलुया गट्टियाಗಿ हालेलुया. अंदर చెప్పండి నీ ఇష్టం. Come on everybody say नी इष्टम. हालेलुया. परमेश्वर ने बोला था इधर जा, इसने इधर चले गए. इसके द्वार जो नाव में लगिद्ದರು ಎಲ್ಲರೂ ಪರೇಶಾನಿ ಒಳಗಾದರು. एक नहीं सभी लोग. हालेलुया. ಕೆಲವು ಸಮಯದ ದೇವರ ಚಿತ್ತವನ್ನು ಮೀರಿ ನಡೆಯುವಾಗ ನಮ್ಮ ಜೀವನದ ನಾವೇ ಅಳುಗುತ್ತದೆ, ನಡುಗುತ್ತದೆ, ಅಲೆಗಳು ತೂಫಾನ್ಗಳು ಹುಡಿತವೆ. ನಮಗೆ ಗೊತ್ತಾಗಲ್ಲ why I am like this, why I am like this. आप समझ नहीं सकते. परमेश्वर कभी कभी हमें सिखाना चाहता है, कभी कभी परमेश्वर उसके बातों को हमको समझाना चाहता है. बोलिए समझाना चाहता है. बोले मेरे जैसा हाथ करके बोलिए समझाना चाहता है. I say do like this. Come on बोलिए बोलिए समझाना चाहता है. यार मानता ही लवा. What a people we have. परमेश्वर उसके बातों को हमें समझाना चाहता है. परमेश्वर उसके कार्यों को हमें समझाना चाहता है. पर तो ये नहीं समझा. बोलिए आप और मेरा क्या है. हम तो पिक्चर में बैठकर, थिएटर में बैठकर अल्लू अर्जुन को देखते हैं, सलमान खान को देखते हैं. What about your picture and what about my picture? And whom watching your picture? And when released your picture? Hallelujah. Hallelujah. Oh, what a picture, Titanic. Oh, what a scene, ra. What a Jack. Wow, what a hairstyle, ra. What about your hairstyle? Hallelujah. What a figure, what a body of the Hrithik Roshan. What a handsome. आपका कहां जा रहा है खूबसूरत पन. आप तो लोगों को देखने में लग गए हैं. परमेश्वर इसलिए रखा क्या संसार में लोगों को देखना, लोगों को देखना. अरे ऐसा बनो ताकि लोग आपको देखे. अरे क्या तो बोलो मैया. ऐसा बनो आपको लोग देखे. उस काबिल बनना क्या आप इस लोगों को देखते रहते. अरे काय तर सांगा मैया. ಏನಾದ್ರೂ ಹೇಳ್ರಿ, ಏನಾದ್ರೂ ಹೇಳ್ರಿ. ಅರೆ ಆಕಿ ಅಂತ ಸೀರೆ ಹಾಕೊಂಡಳ, ಮಂದಿ ನಿನಗೆ ನೋಡಿ ಅಂತ ಸೀರೆ ಹಾಕೊಂಡಳ. ನಿಂದ್ರು ಹೇಳಿದೇನು ಹೋಗಂತ. ದುನಿಯಾ ಗಡಬಡ್ದಾಗ ನೀ ಬಿ ಗಡಬಡ್ದಾಗ, ಇವನು ಬಿ ಹಂಗೆ ಹೋದ, ನೀ ಬಿ ಹಂಗೆ ನಡೆದಿ. Hallelujah. Shall I go pastor? You have to ask. It shows obedience. ನಿನ್ಗೆ ಯಾರು ನೋಡ್ತಾ ಇಲ್ಲ. कैमरा मेरे ऊपर है भैया, और तुझको देखकर कोई लड़की पीछे आने वाली नहीं है. Hallelujah. हालेलुया. ये थोड़ी फिल्म है. हालेलुया. बोले इस मसीह के नंग नोड़ता रहे, नोड़ ले. अरे मेरा फेस को देखते हैं. जब लोग तुझे देख रहे तो परमेश्वर तुझे उस काबिल बनाए, उसलिए तो देख रहे ना. जब आप उस काबिल नहीं तो आपको कोई नहीं देखेगा. हालेलुया हालेलुया. ನಾವೆಲ್ಲರೂ ದೇವರ ಚಿತ್ತದಲ್ಲಿ ಒಳಗಾಗಿದ್ದೇವೆ. परमेश्वर हमें चाहता है लोग हमें देखें. परमेश्वर चाहता है हम इस संसार में आशीष का कारण बने. ದೇವರು ಆಸೆ ಪಡ್ತಾರೆ, ನಾನು ನೀನು ನನ್ನ ಮನೆಗೆ, ನನ್ನ ಕಾಲಿಗೆ, ನನ್ನ ನಗರಕ್ಕೆ ಆಶೀರ್ವಾದವಾಗಬೇಕೆಂಬುದಾಗಿ. ಅದು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾವು ಒಂದೇ ಅಂತೀವ್ರೆ, वो कैसा है. अरे पॉल एंगिचो का चर्च कितना बड़ा है. रेवर्ड पॉल का चर्च कितना बड़ा है. जिसने
पॉल एंगीचो को खड़ा किया है, जिसने रेवरेंड पॉल तंगाई को खड़ा किया है, वही परमेश्वर की इबादत हम भी कर रहे हैं ना। हालेलुया। और उनके आशीषों में हमारी आशीषों में ये अंतर क्यों आ रहा है? यही है, वो परमेश्वर को जाने, परमेश्वर के मकसद को जानकर वो क्रिया किए। हम परमेश्वर को जान रहे भी नहीं और क्रिया भी नहीं कर रहे। क्रिया करना, परमेश्वर से सुनना। आप समझ रहे इस हिंदी को? हालेलुया। क्रिया करना, क्रिया में चलना। समझो, एक बॉटल है, मैं जाके पानी का बॉटल ले लिया। हालेलುಯಾ। ನಾನು ಹೋಗಿ ನೀರು ತಗೊಂಡೆ. ಏನು? ನಾನು ಕೇಳಿ ಹೋದೆ. ದೇವರು ನಿನಗೆ ಕೂಡ ಹೋಗಂತ ಇದ್ದಾನೆ, ಹೀಗೆ ಮಾಡಂತ ಇದ್ದಾನೆ, ಇದನ್ನು ಬಿಡು ಅಂತ ಇದ್ದಾನೆ, ಹೀಗಿದ್ದೆಲ್ಲ ಕಟ್ಕೋ ಅಂತ ಇದ್ದಾನೆ, ಇದನ್ನ ಜೀವಿತ ಮಾರ್ಪಡಿಸಿಕೋ ಅಂತ ಇದ್ದಾನೆ. ಸುನ್ನೆ ವಾಲಾ ಕೌನ್ ಹೈ? हालेलुया, 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 हालेलुया। गत्यागढ़ हालेलुया। बोले यीशु मसीह के, आने वाले यीशु मसीह के। ಮುಂದಿನ ವಾಕ್ಯ ನಾವು ನೋಡುವಂತವರಾಗಿದ್ದೇವೆ. ನನ್ನ ವಾಕ್ಯ, ನಮ್ಮ ಸತ್ಯ ತಿರುಗಿಸೋಣ ಅಲ್ಲಿಗೆ. ನಿಂದ್ರಪ್ಪ, ಯಾಕೆ ಓಡ್ತಾ ಇದೀಯಾ? ನೀನು ಉದಾರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನು, ಜನಾಂಗಗಳ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹೇಳ್ರಿ, ಪ್ರವಾದಿಯಾಗಿ ನೇಮಿಸಿದ್ದೇನೆ. ಎಂದ್ರೆ ಪ್ರವಾದಿಯಾಗಿ ನೇಮಿಸಿದ್ದೇನೆ. ಹಾಲೆಲೂಯಾ. ನಮ್ಮೆಲ್ಲರಿಗೆ ದೇವರು ಏನಾಗಿ ಮಾಡಿದ್ದಾನೆ? ಈ ಪ್ರವಾದಿ ಎನ್ನುವಂಥ ಕೆಲಸ ಮುಂದೆ ಆಗುವಂಥದ್ದು, ಹೇಳುವಂಥದ್ದೇ ಪ್ರವಾದಿಯ ಕೆಲಸ. ಆಮೇಲೆ ಹಾಲೆಲೂಯಾ, ಗಟ್ಟಿಯಾಗಿ ಹಾಲೆಲೂಯಾ. ಇದು ಯಾರು ನೇಮಿಸಿದ್ದಾರೆ? ಯೆಹೋವನು. ಯಾವ ಕಾರ್ಯಕ್ಕಾಗಿ ಪ್ರತಿಷ್ಠಿಸಿದ್ದಾನೆ? ದೇವರ ಶಬ್ದ ಯೇಸುವಿಗೆ ಸಾರುವುದಕ್ಕಾಗಿ, ದೇವರ ರಾಜ್ಯ ತರುವುದಕ್ಕಾಗಿಯೇ ಅನಾದಿಯಲ್ಲೇ ಆತ ನೇಮಿಸಿದ್ದಾನೆ. ಜಬ್ ಕುಚ್ ಬಿ ನಹೀ ಥಾ, ಗ್ರಹಗಳು ನಕ್ಷತ್ರಗಳು ಇರಲಿಲ್ಲ, ಗಿಡ ಮರಗಳಿರಲಿಲ್ಲ, ಗ್ಯಾಲಕ್ಸಿಗಳಿರಲಿಲ್ಲ, ಯಾವುದೇ ಇರಲಿಲ್ಲ, ಭೂಮಿ ಇರಲಿಲ್ಲ, ಅವಾಗಲೇ ದೇವರು ಈ ಸಮಯಕ್ಕಾಗಿ ನಮ್ಮನ್ನು ನೇಮಿಸಿದ್ದಾನೆ. ಹಾಲೆಲೂಯಾ. ಈ ದಿನಗಳಿಗಾಗಿ ನೇಮಿಸಿದ್ದಾನೆ, ಈ ಯುಗಕ್ಕಾಗಿ ನೇಮಿಸಿದ್ದಾನೆ. ಕ್ರಿಸ್ತ ಯೇಸುವಿನ ದೇವರು ಬರೆದಿದ್ದಾನೆ, सुधीर मेरा है, शिवाजी मेरा है, चेडन मेरा है, इन लोगों को मेरे कार्य के लिए ये समय में मैं रखा. जब कुछ भी कोई परमेश्वर उसके दासों को रखता है, उसके पीछे ಯಾವೆಲ್ಲ ಸಹ ದೇವರ ಅಭಿಷೇಕವನ್ನು ಕೊಟ್ಟು ತನ್ನ ದಾಸರಿಗೆ ಇಡ್ತಾನೋ ಅವರ ಮೂಲಕ ತನ್ನ ಮಾತುಗಳು ದೇವರು ತಿಳಿಸುತ್ತಾನೆ. What a word has came. What a word is releasing the Holy Spirit. Hallelujah. ದೇವರ ಅಭಿಷೇಕವನ್ನು ಕೊಟ್ಟು ತನ್ನ ಜನರಿಗೆ ಇಟ್ಟಾಗ, ಅಭಿಷೇಕ್ತರಿಗೆ ಇಟ್ಟಾಗ ಏನಾಗ್ತದೆ? ದೇವರ ಮಾತು ನನ್ನನ್ನು ರಕ್ಷಿಸ್ತದೆ, ದೇವರ ಮಾತು ಅಕ್ಕಪಕ್ಕದ ರಕ್ಷಿಸ್ತದೆ. ದೇವರು ಯಾಕೆ ಅಭಿಷೇಕ ಕೊಡ್ತಾನೆ? ಯಾಕೆ ದೇವರು ನಮ್ಮನ್ನು ನೇಮಿಸ್ತಾನೆ? ನಿನ್ನ ಮೂಲಕ ದೇವರು ತನ್ನ ಪ್ರೊಟೆಕ್ಷನ್ ನಿಮ್ಮ ಮೂಲಕ ಕೊಡುವವನಾಗಿರ್ತಾನೆ. क्या बड़ा बात को परमेश्वर प्रकट कर रहा है. हालेलुया. राबा बाबा बाबा, अपने हाथों को उठाकर बोलिए, थैंक यू लॉर्ड, तूने इतने बड़े कार्यों के लिए मुझे रखा है, तूने मुझे अभिषेक किया है. थैंक यू. कबाल कईगल में लेके देवर का स्तोत्र मार रही है. तूने मुझे प्रतिष्ठित किया है इस लोगों के लिए, इस लोगों के अच्छाई के लिए, इस लोगों के भलाई के लिए, पृथ्वी के हर एक लोगों के भलाई के लिए तूने मुझे चुना. यस. हालेलुया, हालेलुया, हालेलुया. We not understand. Sometimes ನಾವು ದೇವರಿಗೆ ಅರ್ಥ ಮಾಡ್ಕೊಂಡು ದೇವರಿಂದ ದೂರ ಆಗ್ತೇವೆ, ದೇವರ ಸಂಕಲ್ಪದ ದೂರ ಆಗ್ತೇವೆ, ದೇವರ ಆಶೀರ್ವಾದಗಳ ದೂರ ಆಗ್ತೇವೆ, ಪರಿಶುದ್ಧಾತ್ಮನ ಮನಸ್ಸು ನಾವು ನಯಿಸ್ತೇವೆ. ಪ್ರವಾದಿಯ ಕೆಲಸ ಏನು? ಮುಂದೆ ಆಗುವುದು ಹೇಳುವಂತ ಕೆಲಸ. ಇವತ್ತು ನಿನ್ನ ಕೆಲಸ ಏನು? ಜೀಸಸ್ ಇಸ್ ಕಮಿಂಗ್ ಅಗೇನ್. ಗಟ್ಟಿಯಾಗಿ ಹಾಲೆಲೂಯಾ. ಓಪನ್ ಯುವರ್ ಐಸ್. ಹಾಲೆಲೂಯಾ, ಹಾಲೆಲೂಯಾ. ಕ್ರೈಸ್ಟ್ ಇಸ್ ಕಮಿಂಗ್
ಅಂಡ್ ಎಲ್ಲ ರಕ್ಷಣೆಗೆ ಮೂಲ ಕಾರಣ ಆತನಾಗಿದ್ದಾನೆ. there is a hell and there is a heaven. when you follow Jesus, it will belongs to heaven. if you deny Jesus, it will enter to heaven. hell, sorry. Hallelujah, hallelujah. You might be thinking, I am Christian, I go to heaven. ನಾನು ಕ್ರೈಸ್ತವನಾಗಿದ್ದೇನೆ. I go to church, I go to this and that church, and I know this pastor and that pastors. Anyway, pastor, I will go to heaven. Hallelujah. ಹೀಗಿದೆಯಾ? Hallelujah. ಗಟ್ಟಿಯಾಗೋಣ. Hallelujah. ಎಲ್ಲರೂ ದೇವರ ಚಿತ್ತ ನೆರವೇರಿಸುವಾಗ, ದೇವರ ಚಿತ್ತ ನೆರವೇರಿಸುವಾಗ, ದೇವರ ಸಂಕಲ್ಪ ನಾವು ನೆರವೇರಿಸುವಾಗ, ದೇವರ ರಾಜ್ಯಕ್ಕಾಗಿ ದುಡಿಯುವಾಗ, ಹೇಳ್ರಿ, ದೇವರ ರಾಜ್ಯ ಕಟ್ಟುವಾಗ, ದೇವರ ಹೊಲದಲ್ಲಿ ದುಡಿಯುವಾಗ, ಇಲ್ಲಿ ಏನೆಲ್ಲ ಮಾಡುತ್ತೇವೋ ದೇವರಿಗಾಗಿ, ಇದೆಲ್ಲ ಸಂಬಳ, ಇದೆಲ್ಲ ಪ್ರತಿಫಲ ನನಗೆ ಪರಲೋಕದಲ್ಲಿ ಸಿಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ದುಡಿಬೇಕಾ ಪಾಸ್ಟ್ರೆ? ಪ್ರಾರ್ಥಿಸಬೇಕಾ ಪಾಸ್ಟ್ರೆ? ಸುವಾರ್ತೆ ಸಾರಬೇಕಾ ಪಾಸ್ಟ್ರೆ? ಜನರಿಗಾಗಿ ಪ್ರಾರ್ಥಿಸಬೇಕಾ ಪಾಸ್ಟ್ರೆ? हालेलुया, हालेलुया. एक बात को समझिए, we are not faithful for us. ನಮಗೆ ಗೊತ್ತು ಇದು ತಿಂದ್ರೆ ನಮ್ಮ ಹೆಲ್ತ್ ಹಾಳಾಗ್ತದೆ, ಮತ್ತು ನಾವು ತಿಂತೇವೆ. अरे हम अपने आप के लिए भी faithful नहीं. हालेलुया, हालेलुया. ಬಹಳಷ್ಟು ಸ್ವೀಟ್ ತಿಂದ್ರೆ ಹೆಲ್ತ್ ಹಾಳಾಗ್ತದೆ. ಬಹಳಷ್ಟು ನಿದ್ರೆ ಮಾಡದೇ ಇದ್ರೆ ಹೆಲ್ತ್ ಹಾಳಾಗ್ತದೆ. ಸುಮ್ಮನೆ ಏನಾದ್ರೆ ಬೇಕಿಲ್ಲದ ಕಲ್ ತಿಂದ್ರೆ ಹೆಲ್ತ್ ಆಗಲ್ಲ. ಗೊತ್ತಿದ್ದು ಕೂಡ ಮಾಡ್ತಾ ಇದೀವಿ, ಅದೇ ದೊಡ್ಡ ಪಾಪ. ಹಲ್ಲೆಲೂಯಾ. ನಮ್ಮನ್ನು ಯಾವ್ದು ಕಡಿಸ್ತದೋ ನೋಡ್ರಿ, ನಿಮಗೆ ಬೀದರ್ ಮಾತಿನಲ್ಲಿ ಇಲ್ಚಪ್ ಪುಡೆ ಮದ್ದು ಇಕ್ಕಿದ್ರೆ ನೀವು ಕುಡಿತೀರೇನು? ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಕೆಲ ಇಲ್ಚಪ್ಪಕ್ಕಿಂತ ಬೇರೆ ಕಾರ್ಯ ನಮ್ಮನ್ನು ಹಾಳು ಮಾಡತ್ತಿಲ್ಲ. ಮಾತಾಡ್ರಿ, ಹಲೋ. ಮಾಡತ್ತವ ನಾವು ಅಲತ್ತೀವಿ, ಇಲ್ಚಪ್ಪಿನ ಮದ್ದು ಕುಡಿಯೋ ಹೊಂಟಿದೆವು, ಆದ್ರೆ ಬೇರೆದ್ರ ಕುಡಿಲತ್ತೇವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಲಸ ಮಸೀಕೆ ಒಂದು ಗ್ಲಾಸ್ದಾಗ ಆಪಲ್ ಜ್ಯೂಸ್ ಇಕ್ಕ್ಯಾರ ಅಂತ ತಿಳ್ಕೊ, ಇನ್ನೊಂದ್ರಾಗ ಹಾರ್ಪಿಕ್ ಇಕ್ಕ್ಯಾರ ಅಂತ ತಿಳ್ಕೊಡ್ರಿ. ಅದು ಎರಡೂ ಜ್ಯೂಸ್ ಗ್ಲಾಸ್ದಾಗೆ ಹಾಕ್ಯಾರ. ಇದ್ರ ಮೇಲೆ ಹಾರ್ಪಿಕ್ ಅಂತ ಬರ್ದ, ಇದ್ರಾಗ ಆಪಲ್ ಜ್ಯೂಸ್ ಅಂತ ಬರ್ದ. ಯಾವ್ದು ಕುಡಿತೀರಿ? हालेलुया. और संसार में क्या पी रहे हम? हालेलुया. One side is good things, another side are bad things. We know this is good, we know this is bad. ಅಲ್ಲ, ಗೊತ್ತದಲ್ಲ ಇದು ಚಂದದ ಚಂದ ಇಲ್ಲ. ಹಾಲೆಲೂಯಾ. ಸುಳ್ಳಾಡೋದು ಚಂದದನ ಇಲ್ಲ. ಏನ್ರಿ ಹಾಯ್ ಹಲೋ ಶಬ್ಬ ಖೈರ್ ಕೈಸಾ ಹೈ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮತ್ ಬಿ ಆಳತ್ತಿಲ್ಲ ತಂಗಿರಿ, ಆಳತ್ತಿರಿ ಅವ್ವ. ಸಿಟ್ಟು ಬಂದ್ರೆ ಮಕ್ಕಳಿಗೆ ಬೈಬಾರ್ದಂತ ವಾಕ್ಯ ಹೇಳ್ತಾರೆ. ನಿಮ್ಮ ಮಕ್ಕಳಿಗೆ ಕೋಪಿಸುವಾಗ ನಿಧಾನವಾಗಿ ಸಿಟ್ಟು ಬರುವಾಗ ಹಿಂಗ್ ಬರ್ಬೇಕಂತ. ನಿಮ್ದರ ಸಿಟ್ಟು ಹಿಂಗ್ ಬರ್ತದ, ಪೂರಾ ಖಾನ್ದಾನಕ್ಕೆ ಕುಚ್ಚಾಕ್ತೀರಿ. ಹಲ್ಲೆಲೂಯಾ. ಎಂದುಕೋ ನನ್ನ ಇಂತಗ ಪಾಪ ಪ್ರೇಮಿಸಿದಿ. ತೆಲುಗು ಸಾಂಗ್ ಅದ, ಅದ್ರ ಯೇಸುಗದ ರಾಗ ಅದ. ನಾವು ಪಾಪ ಬಿಡಲೇವು. ಸಿಟ್ಟಿಗೆ ಬರಬಾರ್ದು, ಬೈಬಾರ್ದು, ಚುಗ್ಲಿ ಹೇಳಬಾರ್ದು. ಹಿಂಗೆಲ್ಲ ಮತ್ತೆ ಬಿ ಯಾರು ಮಾಡತ್ತೇವೆ? ನಾವು ಮಾಡತ್ತೇವು. ಆದ್ರೆ ನಾವಲ್ಲತ್ತೇವು ಹಾರ್ಪಿಕ್ ಕುಡಿಯೋ ಹೊಂಟಿದೆವು, ಇಲ್ಲಿ ಚಪ್ಪಿನ ಮದ್ದು ಕುಡಿಯೋ ಹೊಂಟಿದೆವು. ಆದ್ರೆ ಇವೆಲ್ಲದಕ್ಕಿಂತ ಡೇಂಜರ್ ಯಾವ್ದದ ಹೇಳಿ? ನನಗೆ ನೋಡ್ರಿ ಅವ್ವ, ನಂಗೆ ನೋಡ್ರಿ ಅವ್ವ. ಹಲ್ಲೆಲೂಯಾ. ಯಾವ್ದಾರು ಹಿಂಗೆ ಮಾಡ, ಒಬ್ಬರೇ ಮಾಡಿದ್ರು. ಪಾಸ್ಟರ್ ಮಾತೊಬ್ಬರೇ ಕೇಳಿದ್ರು. ಅಂದ್ರೆ ಒಬ್ಬರೇ ವಿಶ್ವಾಸ ಇನ್ನಗಾಗಿ ದೇವರು ಕೊಟ್ಟಿದ್ದಾನೆ. ಸ್ತೋತ್ರ. ಹಲ್ಲೆಲೂಯಾ. ಆಮೇಲೆ ಮಾಡಿದ್ರಲ್ಲ, ಪೈಲೆ ಯಾಪ್ ಹೇಳಿ ನಂಗೆ ಮಾಡ್ದಾಗೆ ಮಕ್ಕಳು. ಹಲ್ಲೆಲೂಯಾ. ಬಲೇಸು ಮಸೀಕೆ ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯದ ಹೇಳ್ತಾ, ನಿನಗೆ ನೇಮಿಸಿದ್ದೆ, तेरे द्वारा ही आशीष आने वाला है, आपके द्वारा ही छुटकारा आने वाला है.
ನಿಮ್ಮಿಂದಲೇ ಅಬಂಡೆನ್ಸ್ ಬರುವಂಥದ್ದಾಗಿದೆ. ನಿಮ್ಮಿಂದಲೇ ಜೀವದ ಬುಗ್ಗೆಗಳು ಫ್ಲೋ ಆಗುವಂಥವುಗಳಾಗಿದೆ. And there is a good news. There is good news. ಈಗಿನ ಯುಗಕ್ಕಾಗಿ ದೇವರು ನನಗೆ ನಿನಗೆ ನೇಮಿಸಿದ್ದಾನೆ. ಎದಕ್ಕಾಗಿ ನೇಮಿಸಿದ್ದಾನೆ? ನಾವು ಅಂತೀವಿ, ಐ ಆಮ್ ನಾಟ್ ಎ ಪ್ರಾಫೆಟ್, ಯು ಆರ್ ಎ ಪ್ರಾಫೆಟ್, ಐ ಆಮ್ ಎ ಪ್ರಾಫೆಟ್. ಬಿಕಾಸ್ ಯಾರೆಲ್ಲ ಮುಂದಿನ ಆಗುವ ಕಾರ್ಯಗಳು ಹೇಳ್ತಾರೋ ಅವರೇ ಪ್ರಾಫೆಟ್. ನಾವೆಲ್ಲಡೆ ಹೇಳ್ತಾ ಇದ್ದೀವಿ, ಕ್ರೈಸ್ಟ್ ಇಸ್ ಕಮಿಂಗ್ ಸೂನ್, ಕ್ರೈಸ್ಟ್ ಇಸ್ ಕಮಿಂಗ್ ಸೂನ್, क्राइस्ट इज कमिंग. हालेलुया. ये बहुत बड़ी बात है, ये बहुत आशीष की बात है. इस संसार में कोई इस बात को दोहरा रहा नहीं, परंतु पवित्र आत्मा परमेश्वर इस बात को, इस रेवलेशन को आपके और मेरे आत्मा में रखा है. हालेलुया, हालेलुया. गत्तिया हालेलुया, ಹಾಲೆಲೂಯಾ. ನನ್ನ ಮೊನ್ನೆ ಒಂದು ವಾಚ್ ನನ್ನ ಕೈಯಲ್ಲಿ ಇತ್ತು, ಇದ್ದಕ್ಕಿದ್ದಾಗೆ ಬಿದ್ದು ಅದು ಡ್ಯಾಮೇಜ್ ಆಗಿಬಿಡ್ತು, ಹೋಗ್ಬಿಡ್ತು. ಒಂದು ವೈಟ್ ಪ್ಯಾಂಟ್ ಇತ್ತು, ಆದಮೇಲೆ ಒಂದು ಇದು ಬಿತ್ತು, ಅದು ಹೋಗ್ಬಿಡ್ತು, ಹಾಳಾಗ್ಬಿಡ್ತು. ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಅದು ಆ ಬೇರೆ ಪ್ಯಾಂಟ್ ಕಲರ್ ಇದಕ್ಕೆ ಹತ್ಕೊಂಡ್ಬಿಡ್ತು, ಚೆನ್ನಾಗಾಗಲಿಲ್ಲ. ಬಟ್ ದೇವರು ನಮ್ಮೊಳಗೆ, ಯೋಚನೆ ಮಾಡ್ರಿ, ಈ ಕಣ್ಣು ನಮ್ಮ ಜೊತೆ ಇದೆ ಅಥವಾ ಇಲ್ಲ? ಈ ಕೈ ನಮ್ಮ ಜೊತೆ ಇದೆ ಅಥವಾ ಇಲ್ಲ? ಇಲ್ರಿ, ನನ್ನ ಕೈ ಅಲ್ಲದ, ನನ್ನ ಕೈ ನನ್ನ ಜೊತೆ ಅದನ್ನ ಇಲ್ಲ. ಸೇಮ್ ಮ್ಯಾನರ್ ನಮ್ಮ ಆತ್ಮದಲ್ಲಿ ಪವಿತ್ರಾತ್ಮ ದೇವರು ಯೆಹೋವರ ಅನಾದಿ ಕಾಲದಲ್ಲಿಯೇ ಈ ಮಾತು ನಮ್ಮ ಆತ್ಮದಲ್ಲಿ ಹಾಕಿದ್ದಾನೆ. ಕ್ರೈಸ್ಟ್ ಇಸ್ ಕಮಿಂಗ್ ಅಗೇನ್. ಹಿ ಕೇಮ್, ಆತ ಬಂದ ಹೋದ, ಮತ್ತೆ ಬರೋನಿದ್ದಾನೆ. ಇಟ್ ಇಸ್ ಎ ಗುಡ್ ನ್ಯೂಸ್. ಇದು ನಾವು ನೀವೆಲ್ಲಡೆ ಸಾರಬೇಕು. ಹಲ್ಲೆಲೂಯಾ. ಜೋನಾ ಹೋಗೋ, ಎಲ್ಲಿಗೆ ಹೋಗಬೇಕು? ನಿನ್ವೆಗೆ ಹೋಗಬೇಕು, ಸಾರ್ದೇಸಿಗೆ ಹೋಗಬಾರ್ದು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೋನ ನಿನ್ವೆಗೆ ಹೋಗಲಿಲ್ಲ, ಸಾರ್ದೇಸಿಗೆ ಹೋಗ್ತಾ ಇದ್ದ. ಅಲ್ಲಿನ ಜನ ಪಾಪ ಮಾಡ್ತಾ ಇದ್ರು, ವಿಗ್ರಹಣೆ ಮಾಡ್ತಾ ಇದ್ರು, ವ್ಯಭಿಚಾರ ಮಾಡ್ತಾ ಇದ್ರು, ಹದರ್ತನ ಮಾಡೋ ಜಗಳ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಯಾವಾಗ ಯೋನ ಹೋಗಳ್ದ, ನಿನ್ವೆ 40 ದಿವಸ ಆದ ನಂತರ, ಆಫ್ಟರ್ 40 ಡೇಸ್ ಪರಲೋಕದಿಂದ ಬೆಂಕಿ ಬೀಳುತ್ತದೆ, ಇಡೀ ನಿನ್ವೆ ಸುಟ್ಟು ಹೋಗ್ತದೆ. 1,20,000 ಪೀಪಲ್ ಆರ್ ಲಿವಿಂಗ್ ಇನ್ ದ ಸಿಟಿ ಆಫ್ ನಿನ್ವೆ. ಹಲ್ಲೆಲೂಯಾ. ಒನ್ ವರ್ಡ್, ಒಂದೇ ಒಂದು ಶಬ್ದ, ಹೋಲ್ ನಿನ್ವೆ ಅದು ನೀ ಡೌನ್ ಆಯ್ತು. ಹೋಲ್ ನಿನ್ವೆ ಊಟ ಬಿಡ್ತು, ಹೋಲ್ ನಿನ್ವೆ ನೀರು ಬಿಡ್ತು. ಇಡೀ ಹೋಲ್ ನಿನ್ವೆ ಯೆಹೋವನ ಮುಂದೆ ಪಾದ ಊರಿ ಯೆಹೋವನಿಗೆ ಮೊರೆ ಇಟ್ರು. हालेलुया. अरे मुझे यहां पर चिंता हो रहा है. बोलो, पास्टर चिंता में है. जम के बोलो, बोलो जम के, पास्टर चिंता में है. अरे वो लोग कभी चर्च नहीं गए, वो लोग कभी वर्शिप नहीं किए, कभी वो लोग इंटरनेशनल वर्शिप अटेंड नहीं हुए, वो लोग प्रचारी नहीं सुने, वो लोगों के पास बाइबल ही नहीं था. एक शब्द, एक वचन. ದ ಕಿಂಗ್, ಅರಸನು ತನ್ನ ಸ್ಥಾನವನ್ನು ಬಿಟ್ಟು ತನ್ನ ಬಟ್ಟೆಯನ್ನು ಬಿಚ್ಚಿ ಗೋಣೆ ತಟ್ಟನ್ನು ತಟ್ಟಿಕೊಂಡು ಬೂದಿ ಹಾಕೊಂಡು 3 ದಿವಸದವರೆಗೂ ಪಶು ಪ್ರಾಣಿಗಳು, ಕುದುರೆ, ದನ, ಗಲ್ಲ, ಪಶುಗಳು ಯಾವುದು ಊಟ ಮಾಡಬಾರ್ದು. ಈವನ್ ಚಿಕ್ಕ ಮಕ್ಕಳು ಕೂಡ ಊಟ ಮಾಡಬಾರ್ದು. ನಾವೆಲ್ಲರೂ ಈ ಯೆಹೋವನಿಗೆ ಮೊರೆ ಇಡೋಣ. एक ही बात में निन्वे परमेश्वर को जाना जी. I salute that people. And God is speaking every Sunday, and God is speaking every moment. ದೇವರ ಪ್ರತಿ ನಿಮಿಷ, ಪ್ರತಿ ಕ್ಷಣ, ಪ್ರತಿ ಭಾನುವಾರ ವಾಕ್ಯವಾದ ನಮಗೆ ಮಾತಾಡ್ತಾನೆ. ವೈ ಯು ಆರ್ ನಾಟ್ ರೆಸ್ಪಾಂಡಿಂಗ್? ಯಾಕೆ ನೀವು ದೇವರ ಮಾತಿಗೆ ಕ್ರಿಯೆ ಸಲ್ಲಿಸ್ತಾ ಇಲ್ಲ? हालेलुया. अरे वो लोग तो हमारे उतना इंटेलिजेंट नहीं थे, जब टैब नहीं था, जब साइंस का कुछ भी टेक्नोलॉजी नहीं था, फिर भी वो परमेश्वर को जाने. आज तो परमेश्वर का वचन हमारे में है, और परमेश्वर का वचन बाइबल जो है हमारे साथ है, मोबाइल में है. हम क्यों नहीं जान रहे? हालेलुया. बोलो, पास्टर चिंता में है.
पास्टर चिंता में है, बोलो रॉबिन चिंता में है, बोलो रॉबिन चिंता में है, सुधीर भैया चिंता में है। रॉबिन और सुधीर भैया का चिंता क्या है? अरे वो लोग तो एक ही बार माने, हम क्यों नहीं मान रहे? रॉबिन अंदर ही अंदर इस बात में चिंता कर रहा है, सही में वो लोग हमसे अच्छे थे ना? अरे वो लोग पाप में तो बहुत थे, उनको पता ही नहीं था, परंतु हमको पता है फिर भी हम कर रहे ना। हालेलुया, हालेलुया, हालेलुया। वो लोगों को अच्छा बुरा कुछ भी पता नहीं है, sin and righteousness they don't know, उनको पता ही नहीं what is good and what is bad। ಅವ್ರಿಗೆ ಗೊತ್ತಿಲ್ಲ ಒಳ್ಳೇದು ಯಾವುದು ಖರಾಬ್ ಯಾವುದು ಗೊತ್ತಿಲ್ರಿ ಅವ್ರಿಗೆ। But one word that came from the mouth of the living God, they receive, ಅವರು ಹಿಡ್ಕೊಂಡ್ರು, ಅದರ ಪ್ರಕಾರ ಕಾರ್ಯ ಮಾಡಿದ್ರು। ದೇವ್ರು ಯಾರಿಗೆ ಇಷ್ಟಪಡ್ತಾನೆ ಗೊತ್ತ್ರಿ? ನಿಮ್ಮ ಮನೆಗೆ ನೀವು ಯಾರಿಗೆ ಇಷ್ಟಪಡ್ತೀರಿ ಗೊತ್ತು? ಇವಾಗ ಅನ್ಕೊಂಡು ಬಸಮಾಂಟಿಗೆ 3 ಹೆಣ್ಮಕ್ಳು ಹಾರ, 4 ಮಂದಿ ಗಂಡಸು ಮಕ್ಕಳು ಹಾರ, ಸುಮ್ಮನೆ ಹಲ್ಲೆಲೂಯ, ಹಲ್ಲೆಲೂಯ। ಅವ್ರು ಹೊಸ ಮಂದಿಗೆ ಹೇಳತ್ತಾರ, ಮಕ್ಕ ಆಂಟಿ ಬಲ್ ಒಂದು ಕೋಟಿ ರೂಪಾಯಿ ಇಟ್ಕೊಂಡಾರ, ಯಾರು ನನ್ನ ಮಾತು ಕೇಳ್ತಾರ ಅವ್ರಿಗೆ ಕೋಟಿ ರೂಪಾಯಿ ಕೊಡ್ಬೇಕಂದಾರ। ಆ ರೊಕ್ಕ ಇಕ್ಕಿಂದ 6 ಮಂದಿಗೆ ಯಾರಿಗೆ ಬೇಕು ಅನ್ನಲ್ಲ। ದೊಡ್ಡವ್ರಿಗೆ ಹೇಳಿದ್ರು ಹೋಗ್ತಾ ಹೋಗ ಮಮ್ಮಿ ಏನು ಹೇಳ್ತದೆ, ಸಣ್ಣವ್ರಿಗೆ ಹೇಳಿದ್ರೆ ಹೋಗೋದಾ ಅಂದ್ರೆ ಮಮ್ಮ ನನಗೆ ಹೋಗೋದದ, ಇನ್ನೊಬ್ರಿಗೆ ಹೇಳತ್ತಾರ ಮಮ್ಮ ಬಟ ಹೋಗ ತೊಗೊಂಬರೋ, ನೀರು ತೊಗೊಂಬರೋ, ನಂಗೆ ಭಾಳ ನೀಡಿಕೆ ಆಗ್ಯಾವತ್ತ, ನೀರು ಕೊಡ್ಬೇಕಾಗತ್ತ ಅಮ್ಮ, ನಾ ಹೀಗೆ ಮೂವಿಗೆ ಹೋಗೋದ, ನನ್ನ ಫ್ರೆಂಡ್ಸ್ ವೇಟ್ ಮಾಡತ್ತಾರ, ಹಂಗೆ ಹಿಂಗೆ। ಅದ್ರಾಗ ಎಲ್ಲಕ್ಕಿಂತ ಸುಮ್ಮನೆ ದಾಟಿದ್ದೀನಿ ಮನುಷ್ಯಾಗ, ನೀರು ತರೋ ಹೋಗಂದ, ಅವ ಹೋಗಿ ಏನು ಮಾಡ್ದ, ನೀರು ತಂದ। ಇವ್ರಿಗೆ ದಂಧೆ ಇದ್ದಿಲ್ಲ, ಇವ್ರಿಗೆ ದಂಧೆಗಳು, ಇವ್ರಿಗೆ ದುನಿಯಾನೇ ಇವ್ರ ಮೇಲೆ ಅದ। ಇವ್ರು ಹೋಗಿ ಚೆಕ್ ಮೇಲೆ ಸೈನ್ ಮಾಡೋದ, ಟಪ್ 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 ಫಂಡ್ ರಿಲೀಸ್ ಮಾಡೋದು ಇವ್ರಿಗೆ। जो कुछ काम का नहीं था वो काम किया, उसके बाद 1 करोड़ रुपए दे दिए। हालेलुया, हालेलुया। We think I am busy, I live in the metropolitan city, pastor. Do you know I'm so busy, pastor? I don't have pastor. You have pastor for this, you have time for this and this and this. Hallelujah. हाँ, ये कभी तो रुकता है क्या? Hallelujah. ನಿಮ್ಗೆ ಯಾವಾಗ ಇದು ಬಂತಂದ್ರೆ, ಎಲ್ಲಾದ್ರೂ ನಿಮಗೆ ಅಲ್ಲಿತ್ತು ಶಾಪಿಂಗ್ ಮಾಲ್ ಎಲ್ಲಾದ್ರೂ ಇತ್ತಂದ್ರೆ, ಅಗರ್ಸೆ ನಿಮ್ಗೆ ಅದು ತೆರೆ ಹೋದಂದ್ರೆ ಅವ್ನ ಮೇಲೆ ಕೇಸ್ ಆಗ್ತದೆ ಪುನಃ। ನೀವು ಎಲ್ಲಿ ಬಿ ಹೋಗಿ ಯಾವ್ದು ಮನೆಗೆ ಬಿ ಮಾಡ್ಬೋದು ನೀವು, ಅಗರ್ಸೆ ನಿಮ್ಗೆ ಅಗರ್ಸೆ ಅನುಮತಿ ಕೊಟ್ಟಿಲ್ಲ ಸಿಟಿದಾಗ ಅಂದ್ರೆ ಅವ್ನ ಮೇಲೆ ಕೇಸ್ ಆಯ್ತು, ಒಳಗೆ ಹೋಯ್ತಾನವ। ಖೂನ ಸರ್ಕಾರ ಹಿಂಗೆ ಮಾಡ್ಯಾದ, ಖೂನ ಆದ ಇಲ್ಲ, ಏಕ್ ಆದ್ಮಿ ಸಮझ ಚುಕಾ है। हालेलुया, हालेलुया। अरे why we are telling the words of God? ಯಾಕೆ ದೇವರ ಮಾತು ಬೇಡ ಬೇಡ? ಪಾಸ್ಟರ್ ಪ್ರೇಯರ್ ಮಾಡ್ರಿ, ನನಗೆ ಆಶೀರ್ವಾದ ಬೇಕು, ಆಶೀರ್ವಾದ ಕೊಡೋರು ಯಾರವ? ಗಾಳಿ ಯಾರು ಕೊಟ್ಟಾರ? ನೀರು ಯಾರು ಕೊಟ್ಟಾರ? ಆ ಬೆಳೆಪ್ಲೆ ಯಾರು ಮಾಡ್ಯಾವ? ಇಲ್ಲ, ನೀವು ಮಾಡತ್ತೀರಿ। ಆ ಹೊಲ್ದಾಗ ಹೋಗಿ ನೀವು ಬೆಳೆ, ಹಿಂಗೆ ಬೆಳಿ, ಆ ಮಾನ್ಕಾಯಿ ಗಿಡ ಹೇಳ್ತೀರಿ, ಮಾನ್ಕಾಯಿ ಗಿಡ ಪೂರ 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 ನೀವು ಪಾಡಾಗೋ, ಯಾವುದು ಬಿ ಹಾಳಾಗ್ಬಾರ್ದು, ಹಿಂಗೆ ನೀವು ಹೇಳತ್ತೀರಿ। ಅವುಗಳಿಗೆ ಯಾರು ಆಜ್ಞೆ ಕೊಡತ್ತಾರ? ಅವುಗಳು ಬೇರ್ಗಳಿಗೆ ನೀರು ಯಾರು ಕೊಡ್ಲತ್ತಾರ? ಹಾಲೆಲೂಯ। ಎಲ್ಲ ಆತಂದೆ, ಮತ್ತೆ ಬಿ ನಾವು ಆತನವ್ರು ಇಲ್ದಪ್ಲೆ ಯಾಕೆ ಇರ್ಲತ್ತೇವ್ ಕಣ್ರಿ? ಮತ್ತೆ ಹೇಳ್ರಿ, ಪಾಸ್ಟರ್ ಚಿಂತಾಮೆ, ಮತ್ತೆ ಹೇಳ್ರಿ ಈ ಎಲ್ಲ ದೇವ್ರು ನಮ್ಮ ಕಡೆಯಿಂದ ಮಾಡ್ಯಾನ, ಮತ್ತೆ ಬಿ ನಮಗೆ ಸಿಗೋ ಹೊಂಟದ। ಯಾಕೆ ಸಿಗೋ ಹೊಂಟದ? ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ, ಅವರಿಗೆ ಸಿಕ್ಕುವುದು ನಿಜವಾದ ಸಂತೋಷವು। ಹಾಲೆಲೂಯ। ನೋಡ ಹೆಂಗ್ ನಿಂತಿದೆ। ಬರೀ ವಾಕಲ್ಲಿ ಹೋದ್ರೆ ಸಂತೋಷ, ಇಲ್ಲಿ ಹೋದ್ರೆ ಸಂತೋಷ, ಈ ಮಾಡಿ ಕಮಾನ್ ಗೋಡ್, ಏನು ಮೌಂಟೇನ್ ನೋಡ, ಕ್ಲೌಡ್ಸ್ ನೋಡ, ಹಿಮ, ವಾವ್। ಮತ್ತೆ ಮನೆಗೆ ಬರೋಣ, ಮತ್ತಿದೆ ನೋಡ್ದಲ್ರಿ ನಾ, ಇದೇ ತೀಡ್, ಇದೇ ಇದು, ಮದ್ದೆ ಇದೆ, ಎಸಿ ಇದೆ। ನಿಮ್ಮ ಸಂತೋಷ ಲೋಕದ ಗೆಲುವಿ, ನಿಮ್ಮ ಸಂತೋಷ ದೇವರ ಸಮ್ಮುಖವಾಗಿದೆ। ಜಪ್ ಆಪ್ ಎಲ್ಲ ನೋಡಿ ನೀವು ಖೋಯಾಪನ ತಿಳ್ಕೊಬೇಕು, ನಿಮ್ಗೆ ದೇವರು ಏನೋ ತಿಳಿಪಡಿಸ್ಬೇಕಂತ ಇದ್ದಾನೆ, ದೇವ್ರು ನಿಮಗೆ ಮಾತಾಡ್ಬೇಕಂತ ಇದ್ದಾನೆ। ಹಲ್ಲೆಲೂಯ। ದೇವ್ರು ನಿಮ್ಮ ಕಡೆಯಿಂದ ಏನೇನಕ್ಕೆ ಖುನಾದ, ನಿಮ್ಮ ಕಡೆಯಿಂದ ದೇವ್ರು ಏನೇನು ಮಾಡ್ಯಾನ ಖುನಾದ, ನಿಮ್ಮ ಕಡೆಯಿಂದ ನನ್ನ ಕಡೆಯಿಂದ ದೇವ್ರು ಹಗಲು ರಾತ್ರಿ ಮಾಡ್ಯಾನ। ಹಲ್ಲೆಲೂಯ। ಹಗಲೇ ಇರ್ತಿತ್ತಂದ್ರೆ ಜಾನ್ ಭಾವ್ ಡ್ಯೂಟಿಗೆ ಹೋಯ್ತಿರು। ಹಲ್ಲೆಲೂಯ। ನಮ್ಮ ತಂಗಿಗೆ ಸಿಕ್ಕು ರಾಣಿ, ಸುಧೀರ್ ಭಾವ್ರ ಚಾಲಿಗೆ ಹೋಯ್ತಿರು, ನಮ್ಮ ತಂಗಿಗೆ ಸಿಕ್ಕು ರಾಣಿ। ಹಲ್ಲೆಲೂಯ। बोले समस्या के आने वाले समस्या के अगर से देव रात्रि ने इक्तिदा ಅಂದ್ರೆ ಎಲ್ಲ ಒಳ್ಳೆ ಮಲ್ಕೋದಿ ಇಲ್ರಿ। ಹಲ್ಲೆಲೂಯ।
ನಿಮ್ಮ ಕಡೆಯಿಂದ ದೇವ್ರು ಹಗಲು ರಾತ್ರಿ ಮಾಡ್ಯಾನ. ನಿಮ್ಮ ಕಡೆಯಿಂದ ಎಲ್ಲ ದೇವ್ರು ಮಾಡ್ಯಾನ. ಯಾಕೆ ಮಾಡ್ಯಾನ? ನಾವು ಚಂದ ಇರ್ಬೇಕಂತ ಮಾಡ್ಯಾನ, ಖರಾಬ್ ಆಗ್ಬೇಕಂತ ಮಾಡ್ಯಾನ. ಬಲೆ ಸಮಸ್ಯೆಗೆ ಅಚ್ಚ ಅನ್ಕೊಳ್ರಿ, ಆಗಿನ ಆದಾಮ್ ಹೌಳ ಟೈಮ್ದಾಗ ದೇವ್ರು ಯಾವಾಗ ಎಲ್ಲ ಊಟ ಮಾಡ್ಯಾನ. ಇದೆಲ್ಲ ದೇವ್ರ ಬುದ್ಧಿ ಕೊಟ್ಟು ಜರ ಸೈತಾನ್ ಜರ ಹೋಗಿ ಮಂದಿ ಎಲ್ಲ ಏನೇನೋ ಮಾಡತಾವ. ಆಗಿನ ಟೈಮ್ದಾಗ ಬೇಕ್ರಿ ಹಚ್ಬೇಕಾಗಿತ್ತಲ್ಲ, ಮಾಡ್ಬೋದಾಗಿತ್ತಲ್ಲ, ಮಾಡಕ್ಕಾಯ್ತಿದ್ದಿಲ್ಲ. ಈ ಬುದ್ಧಿ ಯಾರು ಕೊಟ್ಟವ? ಹಲ್ಲೆಲೂಯಾ. ಬಲೆ ಸಮಸ್ಯೆಗೆ ದೇವ್ರು ಕೊಟ್ಟಿದ್ದ ಎಲ್ಲ ಸೃಷ್ಟಿಲಿಂದ ಎಲ್ಲ ಪದಾರ್ಥ ರೆಡಿ ಆಗ್ಲತ್ತದ ಪಾಲನ. ಇವತ್ತು ಬಿರಿಯಾನಿ ಎದರಿಂದ ರೆಡಿ ಆಯ್ತದ? ಗಾಳಿಲಿಂದ ಆಯ್ತದ? ಎದರಿಂದ ಆಯ್ತದ? ಭೂಮಿದಾಗಿಂದ ಬಂದಿಂತ ಗಿಡ ಮುರುಕಿಲಿಂದಲೇ ಆಯ್ತದೆಲ್ಲ. ಆಯ್ತದ? ಆಗಲ್ಲ. ಹಲ್ಲೆಲೂಯಾ. ಬಲೆ ಸಮಸ್ಯೆಗೆ ಮಸ್ತರ್ ಎಲ್ಲಿಂದ ಬರ್ತದ? ಅಕ್ಕಿ ಎಲ್ಲಿಂದ ಬರ್ತಾವ? ಎಲ್ಲಿಂದು? ಗಾಳಿಯಾಗಿಂದ ಬರ್ತಾವ ಎಲ್ಲ. ಹಲ್ಲೆಲೂಯಾ. ದೇವ್ರು ಉಂಟು ಮಾಡಿದ್ದೇವನ ಡೌಟ್ ಎಸ್ ಮಂದಿಗೆ ಎಲ್ಲರೂ ಹಲ್ಲೆಲೂಯಾ ಹೇಳ್ರ. ದೇವ್ರು ಉಂಟು ಮಾಡಿಲ್ಲ, ಗಾಳಿ ಉಂಟು ಮಾಡ್ಯದ ಅಂತಪ್ಲೆ ಅವ್ರೆಲ್ಲರೂ ಹಲ್ಲೆಲೂಯಾ ಹೇಳ್ಬೇಕು ನೋಡ್ರ. ಹಲ್ಲೆಲೂಯಾ. ಯಾರು ಉಂಟು ಮಾಡ್ಯಾರ? ನಿಮಗೆ ಯಾರು ಉಂಟು ಮಾಡ್ಯಾರ? ಯಾರು ಉಂಟು ಮಾಡ್ಯಾರ? ಯಾರ ಕಡೆಯಿಂದ ಉಂಟು ಮಾಡ್ಯಾರ? ಇದು ಹೇಳ್ರಿ ಮಾತು. ಇಲ್ಲಿ ಮಾತು ತಗೊಳ್ತೀವಿ. ಯಾರ ಕಡೆದು? ಆಮೇಲೆ ಹಲ್ಲೆಲೂಯಾ. ಆತನ ಚಿತ್ತ ನೆರವೇರಿಸೋದಕ್ಕಾಗಿ. ಯಾವಾಗ ಆತನ ಚಿತ್ತ ನೆರವೇರಿಸ್ತಾರೋ, ಹೆಂಗೆ ಕೆಲಸ ಮಾಡಿ ಲಕ್ಷ ಕೋಟಿ ನಿಮ್ಮ ಅಂಕೋಟಲ್ಲಿ ಬೀಳತ್ತವೋ, ಯಾವಾಗ ದೇವರ ರಾಜ್ಯಕ್ಕೆ ಕೆಲಸ ಮಾಡಿ ಇಲ್ಲಿ ಆಶೀರ್ವಾದ ಅಲ್ಲಿ ಆಶೀರ್ವಾದ. ಸಮಯ ಥೋಡಾ ಹೈ, ಸೇವಾ ಬಿ ಸಮಯ ಸೇವಾ ಯೇಸು ಜಲ್ದಿ ಆನೆ ವಾಲಾ ಹೈ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಡ್ರಿ ಜಲ್ದಿ ನಡ್ರಿ, ಹೋಗೋದು ಜಲ್ದಿ ನಡ್ರಿ. ಮಮ್ಮಿ ಇನ್ನೂ ನಡಿ ತೋಲ್ ಚಂದ ಕಾಣುತ್ತೆ ಮಮ್ಮಿ. ಹಿಕ್ಕೋದ್ರೆ ತೋಲ್ ಚಂದದ ಹೇರ್ ಸ್ಟೈಲ್. ಹಲ್ಲೆಲೂಯಾ. ಮೊನ್ನೆ ಮದುವೆ ಇತ್ತು. ಮದುವೆ ಆಗದಾಗ ನಾ ಹೇರ್ ಸ್ಟೈಲ್ ಹೆಂಗೋ ಮಾಡ್ಕೊಂಡು ಹೋಗೋಣಕ್ಕೆ ಒಟ್ಟು ಚೆನ್ನಾಗಿ ಇಟ್ಕೊಂಡಿಲ್ಲ. ಗಾಡಿ ಮೇಲೆ ಎಲ್ಲ ಕಡೆ ನಡೆದಾಗ ಒಬ್ಬ ನಮ್ಮ ಸಿಸ್ಟರ್ ಹೇಳಿದಣ್ಣ, ನಮ್ಮ ಗಾಡಿ ಅದ ಕಾರ್ದಾಗ ಓಡಾಡಬೇಕಿತ್ತು. ಕಾರ್ ನಂಬರ್ ಸೌಫ್ ಹಾಕಿದ್ರೆ ಓಡಾಡ್ತೇವಲ್ಲ. ಸ್ತೋತ್ರ. ಹಲ್ಲೆಲೂಯಾ. 2 ವೀಲರ್ ಮೇಲೆ ಹಿಡ್ದಂಗೆ ಇತ್ತು. ಕಾರ್ ಮೇಲೆ ಹಿಂಗೆ ಹೋಗ್ಬೇಕು, ಹಿಂಗೆ ಬರೋಕೆ ನಮ್ಗೆ ಆಗದ. ನಮ್ಗೆ ಬಾರ ಆದ್ರೆ ನನ್ನ ಕೂದಲು ಹಿಂಗೆ ಬಿದ್ದಾವ. ಫೋಟೋಗ್ರಾಫರ್ ಅನ್ನವ ಅಂತಾರಣ್ಣ, ನಿಮ್ಮ ಹೇರ್ ಸ್ಟೈಲ್ ತೋಲ್ ಭಾರಿ ಅದ, ಯಾಕೆ ಭೀ ಹಿಂಗೆ ಇಕ್ಕೋರಿ ಅಂತ ಹಿಂಗೆ ನಾ ಅಂದ. ಅಪರಿಚಿತದಾಗ ಇಕ್ಕೊಂಡ ನಮ್ಮ ವಿಜಯ್ ಎಂಬ ಹೀರೋ ಬೇಡ ಅಣ್ಣ, ಹಿಂಗೆ ಬೀಳಿಸ್ರಿ ಕೂದಲು, ಹಿಂಗೆ ನಿಂದಿರಿಸ್ಬೇಕಂತ. ಹಲ್ಲೆಲೂಯಾ. ಬಲೆ ಸಮಸ್ಯೆಗೆ ನಾ ಮನಸ್ಸಿನಾಗ ಅಂದ, ನನ್ನ ಹೇರ್ ಸ್ಟೈಲ್ ಯಾರಿಗೆ ಚಂದ ಅನ್ಸೋದು? ನಿನಗೆ ಚಂದ ಅನ್ಸದಮ್ಮ, ನಾ ಫೋಟೋಗ್ರಾಫರ್. ಬಲೆ ಸಮಸ್ಯೆಗೆ ಥ್ಯಾಂಕ್ ಗಾಡ್ ಅದನ್ನ. ಹಲ್ಲೆಲೂಯಾ. ಬಲೆ ಸಮಸ್ಯೆಗೆ ಈಗ ಅನ್ಕೋರ್ ನಾ ಹಿಂಗೆ ಕೂದಲು ಬಿಟ್ಟು ಇವಿ ಸ್ಮ್ಯಾಲ್ ನಿಂದ್ರೆ ಚಂದ ಕಾಣ್ತೆ. ಇಲ್ಲಿ ಡಾಕ್ಟರ್ ಅಲ್ಲ ಪಾಸ್ಟರ್ ತೋಲ್ ಬೇಕಾದ್ರೆ ಕಾಣ್ತಾರೆ. ಎಲ್ಲಕ್ಕಿಂತ ಹೊಟ್ಟಿತ್ತು ಬಲ್ಲ ಅಲ್ಲೆಲ್ಲಾಗುತ್ತೆ ಎಲ್ಲತ್ತಾರ. ಹಲ್ಲೆಲೂಯಾ. ಬೋಲೆ ಯೇಸು ಪ್ರಭು ಮಹಾರಾಜ್ಗೆ. ಇವನ್ನ ಬಿ ನನಗಿಂತ ಚಿಂತ ಇವ್ರ ಮೇಲೆ ನಡೆದ. ಪಾಸ್ಟರ್ ಚಿಂತಾಗಲ್ದ್ರಿ, ಇವೆಲ್ಲ ಪರಿಸರವ. ಹಲ್ಲೆಲೂಯಾ. ಯಾಕೆ ಪಾರ್ಗಳು ಸೇವೆ ಮಾಡ್ತಾವಲ್ಲ ಸರಿ ಅಪ್ಪ, ಎಷ್ಟು ನಮ್ಮ ಒಪ್ಪಿರ ಚಿಂತಿದಾಗಲ್ಲ. ಬೋಲೆ ಯೇಸು ಪ್ರಭು ಮಹಾರಾಜ್ಗೆ. ಹಲ್ಲೆಲೂಯಾ. Hallelujah. May God bless you more in Jesus Christ's name.